ಅದ್ಯಾಕೋ ಈ ಫ್ಲೆಕ್ಸ್ ಗಲಾಟೆ ನಿಲ್ಲುವ ಹಾಗೆ ಕಾಣಿಸ್ತಾ ಇಲ್ಲ. ಬಳ್ಳಾರಿ ಆಯ್ತು, ಶಿಡ್ಲಘಟ್ಟದಲ್ಲೂ ಕೂಡ ಈ ಫ್ಲೆಕ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆ ಆಯ್ತು. ಈಗ ಗಡಿ ಜಿಲ್ಲೆ ಬೀದರ್ನಲ್ಲೂ ಕೂಡ ಫ್ಲೆಕ್ಸ್ ಗಲಾಟೆ ಜೋರಾಗಿದೆ. ಏನಿದು ಈ ಸ್ಟೋರಿ ನೋಡಿ. ಬೀದರ್ನಲ್ಲೂ ಹೊತ್ತಿದ ಬ್ಯಾನರ್ ಕಿಚ್ಚು. ರಾತ್ರೋರಾತ್ರಿ ಬಿಜೆಪಿ ಬ್ಯಾನರ್ ಪೀಸ್ ಪೀಸ್. ರಾಜ್ಯದಲ್ಲಿ ಬ್ಯಾನರ್ ವಿಚಾರಕ್ಕೆ ಸಂಘರ್ಷಗಳು ಶುರುವಾಗಿವೆ. ಬಳ್ಳಾರಿ ಬಳಿಕ ಇದೀಗ ಗಡಿ ಜಿಲ್ಲೆ ಬೀದರ್ನಲ್ಲೂ ಕೂಡ ಬ್ಯಾನರ್ ಕಿಚ್ಚು ಹೊತ್ತಿಕೊಂಡಿದೆ. ಬಿಜೆಪಿಯವರು ಹಾಕಿದಂತಹ ಬ್ಯಾನರ್ ಪೀಸ್ ಪೀಸ್ ಆಗಿದೆ. ರಾತ್ರೋರಾತ್ರಿ ಹಾಕಲಾಗಿದ್ದ ಬ್ಯಾನರ್ ಅನ್ನು ಹರಿದು ಹಾಕಲಾಗಿದೆ. ಬೀದರ್ನಲ್ಲಿರುವಂತಹ ಪಾಪನಾಶ ದೇವಾಲಯ ಜೀರ್ಣೋದ್ಧಾರ ಹೆಸರಲ್ಲಿ ರಾಜಕೀಯ ಚಟಾಪಟಿಗೆ ಕಾರಣವಾಗಿದೆ. ಹಾಲಿ ಸಂಸದ ಸಾಗರ್ ಖಂಡ್ರೆ ಹಾಗೂ ಮಾಜಿ ಸಂಸದ ಭಗವಂತ ಕೂಬಾ ಇಬ್ಬರ ನಡುವೆ ಕ್ರೆಡಿಟ್ ವಾರ್ ಧಗಧಗಿಸ್ತಾ ಇದೆ. ದೇವಸ್ಥಾನಕ್ಕೆ ಅನುದಾನ ತಂದ ವಿಚಾರಕ್ಕೆ ಶುರುವಾದ ಫೈಟ್ ಇದೀಗ ಬ್ಯಾನರ್ ಬಡಿದಾಟಕ್ಕೆ ಕಿಚ್ಚು ಹೊತ್ತಿಸಿದೆ. ಕಾಂಗ್ರೆಸ್ ಪಕ್ಷದ ಬ್ಯಾನರ್ಗೆ ಪೈಪೋಟಿಯಾಗಿ ಬಿಜೆಪಿಯವರು ಕೂಡ ಬ್ಯಾನರ್ ಹಾಕಿದ್ರು. ದೇವಸ್ಥಾನಕ್ಕೆ ಭಗವಂತ ಕೂಬಾ ಅನುದಾನ ತಂದಿದ್ದಾರೆ. 2024ರಲ್ಲಿಯೇ ಶಂಕುಸ್ಥಾಪನೆ ಮಾಡಿದ್ದಾರೆ ಎಂಬ ಬ್ಯಾನರ್ಗಳನ್ನು ಬಿಜೆಪಿಗರು ಹಾಕಿದ್ರು. ಆದರೆ ರಾತ್ರೋರಾತ್ರಿ ಬಿಜೆಪಿ ಬ್ಯಾನರ್ ಪೀಸ್ ಪೀಸ್ ಆಗಿದೆ. ಕಾಂಗ್ರೆಸ್ನವರೇ ಹರಿದು ಹಾಕಿದ್ದಾರೆಂದು ಮಾಜಿ ಸಂಸದ ಭಗವಂತ ಕೂಬಾ ಆರೋಪಿಸಿದ್ದಾರೆ. ಕಾಂಗ್ರೆಸ್ಸಿನ ಕಿಡಿಗೇಡಿಗಳು ಕಟೌಟ್ ಹರಿದಿದ್ದಾರೆ ಮತ್ತು ಈಗ ಪೊಲೀಸ್ ಇಲಾಖೆಯನ್ನೇ ಕಣ್ಮುಚ್ಚಿ ಕೂತಿದೆ. ಇಂತಹ ಒಂದು ಅರಾಜಕತೆಯನ್ನು ಸೃಷ್ಟಿ ಮಾಡುವಂತ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಮತ್ತು ಅವರ ಸುಪುತ್ರ ಇದು ಬೇಕಾಗಿತ್ತ? ಇಂತಹ ಕಿಡಿಗೇಡಿಗಳನ್ನ ನಾವೇನು ಜಗ್ಗವರು ಇಲ್ಲ, ಕುಗ್ಗವರು ಅಲ್ಲ. ಇನ್ನು ಕೂಬಾ ಆರೋಪಕ್ಕೆ ಸಚಿವ ಈಶ್ವರ್ ಖಂಡ್ರೆ ತಿರುಗೇಟು ಕೊಟ್ಟಿದ್ದಾರೆ. ಅವರ ಬ್ಯಾನರ್ ಹರಿದು ಹಾಕಿದ್ದು ಬಿಜೆಪಿಯವರೇ ಅಂತ ಖಂಡ್ರೆ ವಾಗ್ದಾಳಿ ನಡೆಸಿದ್ದಾರೆ. ಅಲ್ಲದೆ ಕೂಬಾ ಅವರು ಅನುದಾನ ತಂದಿದ್ರೆ ಕಾಮಗಾರಿ ಯಾಕೆ ಶುರುವಾಗಿರಲಿಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ. ಸಾಗರ್ ಖಂಡ್ರೆ ಅನುದಾನ ಬಿಡುಗಡೆ ಮಾಡಿಸಿದ ಬಳಿಕ ಟೆಂಡರ್ ಫೈನಲ್ ಆಗಿದೆ ಎಂದಿದ್ದಾರೆ. ಅವರೇ ಒಂದು ವೇಳೆ ಅನುದಾನ ತಂದಿದ್ರೆ ಯಾಕೆ ಕಾಮಗಾರಿ ಪ್ರಾರಂಭ ಆಗಿಲ್ಲ? ಇವರೇನಾದರೂ ಅನುದಾನ ಬಿಡುಗಡೆ ಮಾಡಿ ಅಂತ ಹೇಳಿ ಕೇಂದ್ರ ಸಚಿವರಿಗೆ, ಮಾನ್ಯ ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದಿದ್ದಾರಾ? ಕೂಡ ಹರಿದಿದ್ದಾರಾ ಅಂತೇಳಿ ಅಂತದ್ದು ಯಾರೋ ಮಾಡಲ್ಲ. ಅವ್ರ ಬ್ಯಾನರ್ ಅವರೇ ಹರ್ಕೊಳ್ತಾರೆ. ಇವತ್ತು ಅದಕ್ಕೆ ನಾನು ಯಾಕೆ ಪ್ರತಿಕ್ರಿಯೆ ಕೊಡಲಿ? ಪಾಪನಾಶ ಶಿವಲಿಂಗ ದೇವಸ್ಥಾನದ ಅಭಿವೃದ್ಧಿ ಕಾಮಗಾರಿ ವಿಚಾರದಲ್ಲಿ ಫೈಟ್ ಶುರುವಾಗಿದೆ. ಜೊತೆಗೆ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಬ್ಯಾನರ್ ಬಡಿದಾಟ ಶುರುವಾಗಿದೆ. ಮಲ್ಲಿಕಾರ್ಜುನ್ ಮರಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್. ರಾಜ್ಯದಲ್ಲಿ ಅದ್ಯಾಕೋ ಈ ಫ್ಲೆಕ್ಸ್ ಗಲಾಟೆ ನಿಲ್ಲುವ ಹಾಗೆ ಕಾಣಿಸ್ತಾ ಇಲ್ಲ. ಬಳ್ಳಾರಿ ಆಯ್ತು, ಶಿಡ್ಲಘಟ್ಟದಲ್ಲೂ ಕೂಡ ಈ ಫ್ಲೆಕ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆ ಆಯ್ತು. ಈಗ ಗಡಿ ಜಿಲ್ಲೆ ಬೀದರ್ನಲ್ಲೂ ಕೂಡ ಫ್ಲೆಕ್ಸ್ ಗಲಾಟೆ ಜೋರಾಗಿದೆ. ಏನಿದು ಈ ಸ್ಟೋರಿ ನೋಡಿ. ಬೀದರ್ನಲ್ಲೂ ಹೊತ್ತಿದ ಬ್ಯಾನರ್ ಕಿಚ್ಚು. ರಾತ್ರೋರಾತ್ರಿ ಬಿಜೆಪಿ ಬ್ಯಾನರ್ ಪೀಸ್ ಪೀಸ್. ರಾಜ್ಯದಲ್ಲಿ ಬ್ಯಾನರ್ ವಿಚಾರಕ್ಕೆ ಸಂಘರ್ಷಗಳು ಶುರುವಾಗಿವೆ. ಬಳ್ಳಾರಿ ಬಳಿಕ ಇದೀಗ ಗಡಿ ಜಿಲ್ಲೆ ಬೀದರ್ನಲ್ಲೂ ಕೂಡ ಬ್ಯಾನರ್ ಕಿಚ್ಚು ಹೊತ್ತಿಕೊಂಡಿದೆ. ಬಿಜೆಪಿಯವರು ಹಾಕಿದಂತಹ ಬ್ಯಾನರ್ ಪೀಸ್ ಪೀಸ್ ಆಗಿದೆ. ರಾತ್ರೋರಾತ್ರಿ ಹಾಕಲಾಗಿದ್ದ ಬ್ಯಾನರ್ ಅನ್ನು ಹರಿದು ಹಾಕಲಾಗಿದೆ. ಬೀದರ್ನಲ್ಲಿರುವಂತಹ ಪಾಪನಾಶ ದೇವಾಲಯ ಜೀರ್ಣೋದ್ಧಾರ ಹೆಸರಲ್ಲಿ ರಾಜಕೀಯ ಚಟಾಪಟಿಗೆ ಕಾರಣವಾಗಿದೆ. ಹಾಲಿ ಸಂಸದ ಸಾಗರ್ ಖಂಡ್ರೆ ಹಾಗೂ ಮಾಜಿ ಸಂಸದ ಭಗವಂತ ಕೂಬಾ ಇಬ್ಬರ ನಡುವೆ ಕ್ರೆಡಿಟ್ ವಾರ್ ಧಗಧಗಿಸ್ತಾ ಇದೆ. ದೇವಸ್ಥಾನಕ್ಕೆ ಅನುದಾನ ತಂದ ವಿಚಾರಕ್ಕೆ ಶುರುವಾದ ಫೈಟ್ ಇದೀಗ ಬ್ಯಾನರ್ ಬಡಿದಾಟಕ್ಕೆ ಕಿಚ್ಚು ಹೊತ್ತಿಸಿದೆ. ಕಾಂಗ್ರೆಸ್ ಪಕ್ಷದ ಬ್ಯಾನರ್ಗೆ ಪೈಪೋಟಿಯಾಗಿ ಬಿಜೆಪಿಯವರು ಕೂಡ ಬ್ಯಾನರ್ ಹಾಕಿದ್ರು. ದೇವಸ್ಥಾನಕ್ಕೆ ಭಗವಂತ ಕೂಬಾ ಅನುದಾನ ತಂದಿದ್ದಾರೆ. 2024ರಲ್ಲಿಯೇ ಶಂಕುಸ್ಥಾಪನೆ ಮಾಡಿದ್ದಾರೆ ಎಂಬ ಬ್ಯಾನರ್ಗಳನ್ನು ಬಿಜೆಪಿಗರು ಹಾಕಿದ್ರು. ಆದರೆ ರಾತ್ರೋರಾತ್ರಿ ಬಿಜೆಪಿ ಬ್ಯಾನರ್ ಪೀಸ್ ಪೀಸ್ ಆಗಿದೆ. ಕಾಂಗ್ರೆಸ್ನವರೇ ಹರಿದು ಹಾಕಿದ್ದಾರೆಂದು ಮಾಜಿ ಸಂಸದ ಭಗವಂತ ಕೂಬಾ ಆರೋಪಿಸಿದ್ದಾರೆ. ಕಾಂಗ್ರೆಸ್ಸಿನ ಕಿಡಿಗೇಡಿಗಳು ಕಟೌಟ್ ಹರಿದಿದ್ದಾರೆ ಮತ್ತು ಈಗ ಪೊಲೀಸ್ ಇಲಾಖೆಯನ್ನೇ ಕಣ್ಮುಚ್ಚಿ ಕೂತಿದೆ. ಇಂತಹ ಒಂದು ಅರಾಜಕತೆಯನ್ನು ಸೃಷ್ಟಿ ಮಾಡುವಂತ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಮತ್ತು ಅವರ ಸುಪುತ್ರ ಇದು ಬೇಕಾಗಿತ್ತ? ಇಂತಹ ಕಿಡಿಗೇಡಿಗಳನ್ನ ನಾವೇನು ಜಗ್ಗವರು ಇಲ್ಲ, ಕುಗ್ಗವರು ಅಲ್ಲ. ಇನ್ನು ಕೂಬಾ ಆರೋಪಕ್ಕೆ ಸಚಿವ ಈಶ್ವರ್ ಖಂಡ್ರೆ ತಿರುಗೇಟು ಕೊಟ್ಟಿದ್ದಾರೆ. ಅವರ ಬ್ಯಾನರ್ ಹರಿದು ಹಾಕಿದ್ದು ಬಿಜೆಪಿಯವರೇ ಅಂತ ಖಂಡ್ರೆ ವಾಗ್ದಾಳಿ ನಡೆಸಿದ್ದಾರೆ. ಅಲ್ಲದೆ ಕೂಬಾ ಅವರು ಅನುದಾನ ತಂದಿದ್ರೆ ಕಾಮಗಾರಿ ಯಾಕೆ ಶುರುವಾಗಿರಲಿಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ. ಸಾಗರ್ ಖಂಡ್ರೆ ಅನುದಾನ ಬಿಡುಗಡೆ ಮಾಡಿಸಿದ ಬಳಿಕ ಟೆಂಡರ್ ಫೈನಲ್ ಆಗಿದೆ ಎಂದಿದ್ದಾರೆ. ಅವರೇ ಒಂದು ವೇಳೆ ಅನುದಾನ ತಂದಿದ್ರೆ
ಯಾಕೆ ಕಾಮಗಾರಿ ಪ್ರಾರಂಭ ಆಗಿಲ್ಲ? ಇವರೇನಾದರೂ ಅನುದಾನ ಬಿಡುಗಡೆ ಮಾಡಿ ಅಂತ ಹೇಳಿ ಕೇಂದ್ರ ಸಚಿವರಿಗೆ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದಿದ್ದಾರಾ? ಕೂಡ ಹರಿದಿದ್ದಾರಾ ಅಂತೇಳಿ ಈ ರೀತಿ ನೋಡಿ, ಅಂಥದ್ದು ಯಾರೋ ಮಾಡಲ್ಲ. ಅವ್ರ ಬ್ಯಾನರ್ ಅವರೇ ಹರ್ಕೊಳ್ತಾರೆ. ಇವತ್ತದಕ್ಕೆ ನಾನು ಯಾಕೆ ಪ್ರತಿಕ್ರಿಯೆ ಕೊಡಲಿ? ಪಾಪನಾಶ ಶಿವಲಿಂಗ ದೇವಸ್ಥಾನದ ಅಭಿವೃದ್ಧಿ ಕಾಮಗಾರಿ ವಿಚಾರದಲ್ಲಿ ಫೈಟ್ ಶುರುವಾಗಿದೆ. ಜೊತೆಗೆ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಬ್ಯಾನರ್ ಬಡಿದಾಟ ಶುರುವಾಗಿದೆ. ಮಲ್ಲಿಕಾರ್ಜುನ್ ಮರಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್. ರಾಜ್ಯದಲ್ಲಿ ಅದ್ಯಾಕೋ ಈ ಫ್ಲೆಕ್ಸ್ ಗಲಾಟೆ ನಿಲ್ಲುವ ಹಾಗೆ ಕಾಣಿಸ್ತಾ ಇಲ್ಲ. ಬಳ್ಳಾರಿ ಆಯ್ತು, ಶಿಡ್ಲಘಟ್ಟದಲ್ಲೂ ಕೂಡ ಈ ಫ್ಲೆಕ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆ ಆಯ್ತು. ಈಗ ಗಡಿ ಜಿಲ್ಲೆ ಬೀದರ್ನಲ್ಲೂ ಕೂಡ ಫ್ಲೆಕ್ಸ್ ಗಲಾಟೆ ಜೋರಾಗಿದೆ. ಏನಿದು ಈ ಸ್ಟೋರಿ ನೋಡಿ. ಬೀದರ್ನಲ್ಲೂ ಹೊತ್ತಿದ ಬ್ಯಾನರ್ ಕಿಚ್ಚು. ರಾತ್ರೋರಾತ್ರಿ ಬಿಜೆಪಿ ಬ್ಯಾನರ್ ಪೀಸ್ ಪೀಸ್. ರಾಜ್ಯದಲ್ಲಿ ಬ್ಯಾನರ್ ವಿಚಾರಕ್ಕೆ ಸಂಘರ್ಷಗಳು ಶುರುವಾಗಿವೆ. ಬಳ್ಳಾರಿ ಬಳಿಕ ಇದೀಗ ಗಡಿ ಜಿಲ್ಲೆ ಬೀದರ್ನಲ್ಲೂ ಕೂಡ ಬ್ಯಾನರ್ ಕಿಚ್ಚು ಹೊತ್ತಿಕೊಂಡಿದೆ. ಬಿಜೆಪಿಯವರು ಹಾಕಿದಂತಹ ಬ್ಯಾನರ್ ಪೀಸ್ ಪೀಸ್ ಆಗಿದೆ. ರಾತ್ರೋರಾತ್ರಿ ಹಾಕಲಾಗಿದ್ದ ಬ್ಯಾನರ್ ಅನ್ನು ಹರಿದು ಹಾಕಲಾಗಿದೆ. ಬೀದರ್ನಲ್ಲಿರುವಂತಹ ಪಾಪನಾಶ ದೇವಾಲಯ ಜೀರ್ಣೋದ್ಧಾರ ಹೆಸರಲ್ಲಿ ರಾಜಕೀಯ ಚಟಾಪಟಿಗೆ ಕಾರಣವಾಗಿದೆ. ಹಾಲಿ ಸಂಸದ ಸಾಗರ್ ಖಂಡ್ರೆ ಹಾಗೂ ಮಾಜಿ ಸಂಸದ ಭಗವಂತ ಕೂಬಾ ಇಬ್ಬರ ನಡುವೆ ಕ್ರೆಡಿಟ್ ವಾರ್ ಧಗಧಗಿಸ್ತಾ ಇದೆ. ದೇವಸ್ಥಾನಕ್ಕೆ ಅನುದಾನ ತಂದ ವಿಚಾರಕ್ಕೆ ಶುರುವಾದ ಫೈಟ್ ಇದೀಗ ಬ್ಯಾನರ್ ಬಡಿದಾಟಕ್ಕೆ ಕಿಚ್ಚು ಹೊತ್ತಿಸಿದೆ. ಕಾಂಗ್ರೆಸ್ ಪಕ್ಷದ ಬ್ಯಾನರ್ಗೆ ಪೈಪೋಟಿಯಾಗಿ ಬಿಜೆಪಿಯವರು ಕೂಡ ಬ್ಯಾನರ್ ಹಾಕಿದ್ರು. ದೇವಸ್ಥಾನಕ್ಕೆ ಭಗವಂತ ಕೂಬಾ ಅನುದಾನ ತಂದಿದ್ದಾರೆ. 2024ರಲ್ಲಿಯೇ ಶಂಕುಸ್ಥಾಪನೆ ಮಾಡಿದ್ದಾರೆ ಎಂಬ ಬ್ಯಾನರ್ಗಳನ್ನು ಬಿಜೆಪಿಗರು ಹಾಕಿದ್ರು. ಆದರೆ ರಾತ್ರೋರಾತ್ರಿ ಬಿಜೆಪಿ ಬ್ಯಾನರ್ ಪೀಸ್ ಪೀಸ್ ಆಗಿದೆ. ಕಾಂಗ್ರೆಸ್ನವರೇ ಹರಿದು ಹಾಕಿದ್ದಾರೆ ಎಂದು ಮಾಜಿ ಸಂಸದ ಭಗವಂತ ಕೂಬಾ ಆರೋಪಿಸಿದ್ದಾರೆ. ಕಾಂಗ್ರೆಸ್ಸಿನ ಕಿಡಿಗೇಡಿಗಳು ಕಟೌಟ್ ಹರಿದಿದ್ದಾರೆ ಮತ್ತು ಈಗ ಪೊಲೀಸ್ ಇಲಾಖೆಯನ್ನೇ ಕಣ್ಮುಚ್ಚಿ ಕೂತಿದೆ. ಇಂತಹ ಒಂದು ಅರಾಜಕತೆಯನ್ನು ಸೃಷ್ಟಿ ಮಾಡುವಂತ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಮತ್ತು ಅವರ ಸುಪುತ್ರ ಇದು ಬೇಕಾಗಿತ್ತ? ಇಂತಹ ಕಿಡಿಗೇಡಿಗಳನ್ನ ನಾವೇನು ಜಗ್ಗವರು ಇಲ್ಲ, ಕುಗ್ಗವರು ಅಲ್ಲ. ಇನ್ನು ಕೂಬಾ ಆರೋಪಕ್ಕೆ ಸಚಿವ ಈಶ್ವರ್ ಖಂಡ್ರೆ ತಿರುಗೇಟು ಕೊಟ್ಟಿದ್ದಾರೆ. ಅವರ ಬ್ಯಾನರ್ ಹರಿದು ಹಾಕಿದ್ದು ಬಿಜೆಪಿಯವರೇ ಅಂತ ಖಂಡ್ರೆ ವಾಗ್ದಾಳಿ ನಡೆಸಿದ್ದಾರೆ. ಅಲ್ಲದೆ ಕೂಬಾ ಅವರು ಅನುದಾನ ತಂದಿದ್ರೆ ಕಾಮಗಾರಿ ಯಾಕೆ ಶುರುವಾಗಿರಲಿಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ. ಸಾಗರ್ ಖಂಡ್ರೆ ಅನುದಾನ ಬಿಡುಗಡೆ ಮಾಡಿಸಿದ ಬಳಿಕ ಟೆಂಡರ್ ಫೈನಲ್ ಆಗಿದೆ ಎಂದಿದ್ದಾರೆ. ಅವರೇ ಒಂದು ವೇಳೆ ಅನುದಾನ ತಂದಿದ್ರೆ ಯಾಕೆ ಕಾಮಗಾರಿ ಪ್ರಾರಂಭ ಆಗಿಲ್ಲ? ಇವರೇನಾದರೂ ಅನುದಾನ ಬಿಡುಗಡೆ ಮಾಡಿ ಅಂತ ಹೇಳಿ ಕೇಂದ್ರ ಸಚಿವರಿಗೆ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದಿದ್ದಾರಾ? ಕೂಡ ಹರಿದಿದ್ದಾರಾ ಅಂತೇಳಿ ಈ ರೀತಿ ನೋಡಿ, ಅಂಥದ್ದು ಯಾರೋ ಮಾಡಲ್ಲ. ಅವ್ರ ಬ್ಯಾನರ್ ಅವರೇ ಹರ್ಕೊಳ್ತಾರೆ. ಇವತ್ತದಕ್ಕೆ ನಾನು ಯಾಕೆ ಪ್ರತಿಕ್ರಿಯೆ ಕೊಡಲಿ? ಪಾಪನಾಶ ಶಿವಲಿಂಗ ದೇವಸ್ಥಾನದ ಅಭಿವೃದ್ಧಿ ಕಾಮಗಾರಿ ವಿಚಾರದಲ್ಲಿ ಫೈಟ್ ಶುರುವಾಗಿದೆ. ಜೊತೆಗೆ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಬ್ಯಾನರ್ ಬಡಿದಾಟ ಶುರುವಾಗಿದೆ. ಮಲ್ಲಿಕಾರ್ಜುನ್ ಮರಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್.